ಹೇಳ್ತೀವಿ. ಈಗ ರೈತ ಸಂಘ ಅವರೆಲ್ಲ ಆ ವಿಚಾರವಾಗಿ ತುಂಬಾ ಹೋರಾಟ ಮಾಡ್ತಾ ಬಂದವ್ರೆ ವರ್ಷಾನ್ಗಟ್ಲೆ. ಈಗ ಅವರು ಆ ನೀರು ಬೇಡ ಅನ್ನೋದಕ್ಕೆ ತುಂಬಾ ವಿರೋಧವಾಗಿ ವ್ಯಕ್ತಪಡಿಸ್ತಾರೆ. ಪಂಚಾಯತಿ ಒಳಗೆ ಇದು ಕೂಡ ಆಗಿದೆ, ರೆಗ್ಯುಲೇಷನ್ ಕೂಡ ಆಗಿದೆ. ಪಂಚಾಯತಿ ಪರ್ಮಿಷನ್ ನೀವೇ ಮತ್ತೆ ಹರೀಶ್ ಅಂದ್ರೆ ನೀವು ಹರೀಶ್ ಫೋನ್ ಮಾಡಿದ್ರೆ ನೀವೇ ಹರೀಶ್ ಅಂತ ಹೇಳ್ಬಿಟ್ಟು ಯಾರು ಮೊನ್ನೆ ಹೋದ್ಸರಿ ಸರ್ವೆ ಮಾಡಿ ವಾಪಸ್ ಕಳಿಸಿದ್ವಲ್ಲ ಅವ್ರನ್ನ. ನಿಮ್ಮ ಹತ್ರ ಇರ್ಬೇಕು ಮೋಸ್ಟ್ಲಿ. ಮೊನ್ನೆ ಮಾತಾಡಿದ ಹುಡುಗ ಫೋನ್ ಮಾತಾಡಿದ್ವ ಸರ್. ದಯಮಾಡಿ ಹೋಲ್ಡ್ ಮಾಡ್ಕೊಳ್ಳಿ. ನೀವೇನಾರ ಪಂಚಾಯತಿಯಲ್ಲಿ ಪರ್ಮಿಷನ್ ತಗೊಂಡು ಮಾಡಿದ್ವಿ ಅಂತ ಹೇಳಿದ್ವಿ ನಾವು ಸರ್. ಅಥಾರಿಟಿ ನಿಮ್ ಕನ್ಸರ್ನ್ ಅಥಾರಿಟಿ ಇರ್ತದಲ್ಲ, ಅವ್ರಿಗೆ ಇನ್ಫಾರ್ಮ್ ಮಾಡಿ. ರೈತ ಸಂಘ ತುಂಬಾ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾರೆ, ಹೋರಾಟಗಾರರು ಕಷ್ಟ ಇದೆ. ಫಸ್ಟ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅವರಿಂದ ಒಪ್ಪಿಗೆ ತಗೊಂಡು ಮತ್ತೆ ಗ್ರಾಮ ಸಭೆಯಲ್ಲಿ ನಡಾವಳಿ ಮಾಡಿ ಅದೇ ಕಾರಣಕ್ಕೂ ಆ ನೀರನ್ನ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಅವಶ್ಯಕತೆ ಇಲ್ಲ, ಬೇಡ ಅಂತ. ಅದಕ್ಕೆ ಮೊದಲು ಸರ್ ಒಂದು ಸಬ್ಮಿಷನ್ ಆಗಿಬಿಡ್ತೀನಿ. ಮೊದಲು ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಅಲ್ಲಿಕೇಶನ್ ಇದೆ ಸರ್. ಕಸ್ಬಾ ದೊಡ್ಡಬಳ್ಳಾಪುರಕ್ಕೆ ವಾಟರ್ ಡ್ರಾಪ್ ಮಾಡ್ತಾರೆ. ಎಮ್ ಎಲ್ ಸಾಹೇಬರು ನಮ್ಮ ಮಿನಿಸ್ಟರ್ ಎಲ್ಲ ಮಾತಾಡಿ ಇದ್ರ ಬಗ್ಗೆ ಹೇಳಿದ್ರು ಸರ್. ಸೊ ಅದರಿಂದ ನಾವು ಅದನ್ನು ರಿವೋಟ್ ಮಾಡಿದ್ವಿ. ದೊಡ್ಡಬಳ್ಳಾಪುರ ಟ್ಯಾಂಕ್ಸ್ ಬಂದಿದ್ದಾವೆ, ಅದಕ್ಕೆ ನಾವು ಸರ್ ಇನ್ನೊಂದ್ಸಲ ಅಥಾರಿಟಿ ಹತ್ರ ಮಾತಾಡಿ ಸರ್. ಸುಮ್ಮನೆ ಯಾಕೆ ಇಲ್ಲಿ ಅಲ್ಲಲ್ಲ, ನಾನು ಒಂದು ನಿಮಿಷ ಸರ್, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ದೊಡ್ಡಬಳ್ಳಾಪುರ ಕೆರೆಗಳು ಏನಿದ್ದಾವೆ ಅದನ್ನ ಬಿಟ್ಟು ಈ ದೊಡ್ಡಬಳ್ಳಾಪುರ ಕೆರೆಗೆ ನಾವು ಅಲೋಕೇಶನ್ ಕೊಡ್ತಾ ಇಲ್ಲ ಹೇಳಿದ್ದಕ್ಕೆ. ಸೊ ಇದನ್ನು ಬಿಟ್ಬಿಟ್ಟು ನಮ್ಗೆ ರಿವೋಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿರೋ ಕೆರೆಗಳು ಯಾವುದಕ್ಕೆ ನಾವು ತಿಳಿಸ್ತೀವಿ ಸರ್. ಸರಿ ಸರ್, ಮತ್ತೆ ಸರ್ವೆ ಕೂಡ ಮಾಡಬೇಕು. ನಮ್ಮ ಪಂಚಾಯತ್ ಪರ್ಮಿಷನ್ ಮಾಡಬೇಡಿ ಸರ್, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದಯಮಾಡ್ತೀವಿ. ಆಮೇಲೆ ಮುಂದೆ ಏನಾದರೂ ಗೊತ್ತ ಹೇಳ್ತಾ ಇದ್ದೀನಿ, ನಮ್ಮೂರಲ್ಲಿ ಪ್ರತಿಯೊಬ್ಬರು ಇದ್ದವ್ರೆ. ಹತ್ರಕ್ಕೆ ಯಾರು ಬರ್ತಾ ಇದ್ರು, ದೂರದಿಂದ ಗಜಗಳು ಬರ್ತವೆ, ಕಲ್ಲುಗಳು ಬರ್ತವೆ. ಇದನ್ನು ಆಗೋದು ಬೇಡ ಅಂದರೆ ದಯಮಾಡಿ ನೀವು ಹೋಗ್ಬಿಡಿ ಸರ್. ಈಗ ದೊಡ್ಡಬಳ್ಳಾಪುರ ಕೆರೆ ಬಿಟ್ಬಿಡಿ ಅಂದ್ರೆ ಸರ್ವೆ ಹೆಂಗೆ ಮಾಡ್ತಾ ಇದ್ದಾರೆ ಸರ್? ಸರ್ವೆ ಪೈಪ್ಲೈನ್ ತಗೊಂಡು ಹೋಗ್ಬೇಕು. ದಯಮಾಡಿ ಇಲ್ಲಿ ನಮ್ಮೂರಲ್ಲಿ ಮಾಡಬೇಡಿ ಸರ್. ಇಲ್ಲ ಈ ಸ್ಥಳೀಯರು ನಾವು ಇಲ್ಲಿ ಹುಟ್ಟಿ ಬೈ ಸಾಯರ್ ನಾವು. ನೀವು ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಪಂಚಾಯತ್ ನಮ್ಗೆ ಪರ್ಮಿಷನ್ ಇದೆ, ನಮ್ಮ ಪಂಚಾಯತ್ ಮಾಡಬೇಡಿ ಸರ್. ಮತ್ತೆ ದಯಮಾಡಿ ಇಷ್ಟು ಮಾಡಲ್ವಾ ಕರೆ ಸರ್? ನಿಮ್ಮನ್ನು ಏನು ಹೇಳ್ತಾರೆ? ಪಂಚಾಯತಿ ಪರ್ಮಿಷನ್ ತಗೊಂಡು ಅಂತ ಹೇಳಿರ್ತಾನೆ. ಮತ್ತೆ ಯಾಕೆ ಬಂದ್ರೆ ಇವತ್ತು ಪಂಚಾಯತಿ ಪರ್ಮಿಷನ್ ತಂದಿದ್ದೀರಾ ಸರ್? ಪಂಚಾಯತಿ ಪರ್ಮಿಷನ್ ನಾವು ಕೆರೆಗೆ ನೀರು ಸರ್. ಈಗ ನಾವು ಹೇಳಿದ್ವಿ ನಾವು ಪಂಚಾಯತಿ ರಿಜಿಸ್ಟ್ರೇಷನ್ ಮಾಡಿದ್ವಿ. ಈ ಭೂಮಿ ನಮ್ದು, ನಾವು ಹುಟ್ಟಿ ಇಲ್ಲಿ ನಮ್ಮ ಜನಗಳದು, ನಿಮ್ದಲ್ಲ. ನಿಮ್ದು ಯಾವ ಸರ್? ಚಿಕ್ಕಬಳ್ಳಾಪುರಕ್ಕೆ ನಾವು ನಿಮ್ಮ ಅದು ಸ್ವಂತ ನಿಮ್ದು ತಾನೆ. ಇದು ನಮ್ಮೂರಂತ ಹೇಳಕತ್ತೈತೆ ಅದು. ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆ ಸಾಯೋರು ನಾವು. ನಮ್ಮ ಪರ್ಮಿಷನ್ ಇಲ್ಲದೆ ಅಂದರೆ ನಮ್ಮ ಪಂಚಾಯತಿ ಪರ್ಮಿಷನ್ ಇಲ್ಲದೆ ದಯಮಾಡಿ ನಮ್ಮ ಊರಲ್ಲಿ ಸರ್ವಿನೂ ಮಾಡಬೇಡಿ ಸರ್. ಸ್ಥಳೀಯ ನಾವು ಸರ್. ನನಗೆ ಈ ಅಧಿಕಾರಿಗಳು ಒಂದು ನಿಮಿಷ ಈಗ ಹಂಗೆ ಆ ಲೆಕ್ಕಕ್ಕೆ ಬರ್ತೀನಿ. ಈಗ ಆಯ್ತು ನೋಡಿ ಸರ್. ನೋಡಿ ಸರ್, ನಾವು ಕೇಳೋ ಒಂದೇ ಪ್ರಶ್ನೆ ಸರ್. ನೋಡಿ, ಸ್ಥಳೀಯ ಆಡಳಿತ ಒಂದಿದೆ. ಮತ್ತೆ ಎಲ್ಲಿ ಮಾಡಿದ್ದೀರಾ? ಮೊನ್ನೆ ಹೇಳಿದ್ವಿ, ತಿರ್ಗಿ ಹೆಂಗ್ ಬಂದ್ರೆ ಇವತ್ತು? ಅಲ್ಲ ಸರ್, ಪೈಪ್ ಹಾಕ್ಬೇಡಿ ನಮಗೆ. ನಾಳೆ ದಿವಸ ಹಂಗೆ ಒಂದು ಪೈಪ್ ಹಾಕ್ಬೇಡಿ ಸರ್ ಮೂರಲ್ಲಿ. ಆಗಕ್ಕೆ ಮುಂಚೆ ಪರ್ಮಿಷನ್ ತಗೊಳ್ಳಿ. ನೀವು ಸರ್ವೆ ಮಾಡ್ಕೊಂಡು ಪಂಚಾಯತಿ ಪರ್ಮಿಷನ್ ತಗೊಳ್ಳಿ. ಸರ್ ಕರ್ಕೊಂಬೋರಿ. ಯಾರು ನಮಗೆ ಗೊತ್ತಾ? ಯಾರು ಮಾತಾಡಿ ನಂಬರ್ ಕೊಡಿ. ಅಲ್ಲ ಬೇಡ, ನಂಬರ್ ಕೊಡ್ಲಿ. ನಾವುಗಳು ಮಾಡೋಕ್ಕಿಂತ ಸ್ಥಳೀಯ ವರ್ಕರ್ ನೀವಾಗಲಿ ನಾವಾಗಲಿ ಬೆಂಗಳೂರು ಕೊಲ್ಚನೆ ಬಿಡ್ತಾರಂತೆ ಸಾಲದ ಇರೋದು ಅಂತ ಮಾತಾಡಿ ಹಿಂಗ್ ಬಂದ್ ರೈತ ಸಂಘದವ್ರು ಹಿಂಗ್ ವಿರೋಧ ವ್ಯಕ್ತಪಡಿಸ್ತಾವ್ರೆ. ಅರ್ಕಾವತಿ ಹೋರಾಟ ಸರ್, ನಾವು ಇಲ್ಲಿ ನೀರೇ ಕೊಡ್ತಾ ಇಲ್ವಲ್ಲ ಸರ್. ಮತ್ತೆ ಹೆಂಗ್ ಪೈಪ್ ಲೈನ್ ಮಾಡ್ತೀರಾ? ಅದನ್ನೇ ಡೈವರ್ಟ್ ಮಾಡೋದಕ್ಕೂ ಪೈಪ್ ಲೈನ್ ಹಾಕೊಳಕ್ ಹೋಗಿಲ್ಲ ಅಂತಂದ್ರೆ ಮತ್ತೆ ಅದನ್ನ ಹೇಳ್ತಾರೆ ಪಂಚಾಯತಿ ಪರ್ಮಿಷನ್ ಮಾಹಿತಿ ಇಲ್ಲ. ಸರ್ ಸರ್ವೆ ಮಾಡ್ತಾ ಇದೀವಿ ನಾವು, ಪೈಪ್ ಲೈನ್ ಆಗ್ತಾ ಇಲ್ಲ. ಸರ್ವೆಗೂ ಬೇಡ ಸರ್. ನಾವು ಇವಾಗ ಮೊದಲು ಈ ಸರ್ವೆ ಅಂತ ಹೇಳ್ತೀನಿ. ಹೇಳಿ ಹೇಳಿ ಸರ್. ಒಂದ್ ನಿಮಿಷ ಸರ್, ನಿಮ್ಗೆ ನಡವಳಿ ಕಾಪಿ ಕೊಡ್ತೀನಿ. ಒಂದ್ ನಿಮಿಷ ಇರಿ. ಯಾವುದೇ ಬೇರೆ ಉಪಯೋಗಕ್ಕೆ ಮಾಡಿರ್ತೀರಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬೇಡ, ಇಲ್ಲಿ ಬರೋದೇ ಬೇಡ ಅಂತ ಒಂದು ನಡಾವಳಿ ಮಾಡಿದ್ದಾರೆ. ಸರಿನಾ? ಆ ನಡಾವಳಿ ಪ್ರತಿ ನಿಮ್ಗೆ ಕೊಡ್ತೀವಿ. ನೀವೇನಾರ ಮಾತಾಡೋದಿತ್ತು ಅಂದ್ರೆ ಬೇಕಾದ್ರೆ ಒಂದು ಸಭೆ ಕರ್ಸೋಣ ಆಫೀಸ್ ಪಂಚಾಯತಿಲಿ. ಅವು ಹೋರಾಟಗಾರರು ಬರ್ತಾರೆ. ಒಂದು ನಿಮಿಷ ಕೇಳ್ಕೊಬಿಡಿ ಸರ್. ಹೋರಾಟಗಾರರು ಬರ್ತಾರೆ. ಸಮಿತಿ ಇದೆ ಇಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೂ, ಗ್ರಾಮ ನೀರು ನೈರ್ಮಲ್ಯ ಸಮಿತಿ ಇದೆ. ಕರ್ಸೋಣ, ಕನ್ವಿನ್ಸ್ ಮಾಡಿ. ಅದು ಸರಿ ಇತ್ತು ಅಂದರೆ ಅವ್ರಿಗೆ ಕನ್ವಿನ್ಸ್ ಮಾಡ್ಕೊಂಡು ಒಪ್ಪಿಸಿ ಪ್ರೋಸೆಸ್ ಮಾಡೋಣ. ಸದ್ಯಕ್ಕೆ ನಿಲ್ಲಿಸ್ಬಿಟ್ಟು ನಿಮ್ಮ ಇವ್ರಿಗೆ ತಿಳಿಸಿ ಸರ್. ಒಂದು ಪಂಚಾಯತಿಗೆ ಬಂದು ಒಂದು ಸಬ್ಮಿಷನ್. ಇವಾಗ ನೆಲಮಂಗಲ ಗೋಪಾಲಪುರ ಕೆರೆ ಎಲ್ಲ ದೇವನಿಗೆ ತಗೊಂಡೋಗಿ ನಾವು 3 ಅಲೈನ್ಮೆಂಟ್ ಮಾಡ್ತೀವಿ ಸರ್. ರಾಜಗುಂಟ ಹಂಗೆ ಹೋಗಿ ಸರ್. ಅದನ್ನೇ ಹೇಳ್ತಾ ಇದ್ದೀವಿ. 3 ಅಲೈನ್ಮೆಂಟ್ ಮಾಡ್ತಾ ಇದ್ದೀವಿ. ಯಾವ್ದು ಕಿಲೋಮೀಟರ್ ಹತ್ರ ಬರುತ್ತೋ ಅದನ್ನು ನಾವು ಮಾಡಬೇಕಾಗುತ್ತೆ. ಇವಾಗ DPR ಅವರು ಕೊಡಬೇಕಾದ್ರೆ 3 ಅಲೈನ್ಮೆಂಟ್ ಕೊಡಬೇಕು ಇಲಾಖೆಗೆ. ಒಂದೇ ಅಲೈನ್ಮೆಂಟ್ ಕೊಡೋಕ್ಕಾಗಲ್ಲ. ಅಂದರೆ 3 ರೂಟ್ ಕೊಡಬೇಕು. ಅದರಲ್ಲಿ ಯಾವ್ದು ನೀರು ಎಷ್ಟಿರುತ್ತೋ, ಯಾವುದು ಈ ಥರ ಡಿಸ್ಟರ್ಬೆನ್ಸ್ ಇಲ್ಲ, ಅದರಲ್ಲಿ ತೊಗೊಂಡೋಗ್ತೀವಿ. ಸೊ 3 ಅಲೈನ್ಮೆಂಟು ಮಾಡ್ತೀವಿ. ಸರಿ ಸರ್, ನೀವು ಮಾಡಿ ಪಂಚಾಯತ್ ಪರ್ಮಿಷನ್ ತಗೊಂಡು ಮಾಡಿ. ಒಂದು ನಿಮಿಷ ಸರ್. ಇವಾಗ ಕೆರೆಗಳಿಗೆ ತಾವು ಕೊಡಬೇಡಿ ಅಂತ MLA ಅವರು ಸಾಹೇಬರು ಬಂದು ಮಿನಿಸ್ಟರ್ ಹತ್ರ ಎಲ್ಲ ನೀರು ಕೆಟ್ಟೋಗ್ಬಿಟ್ಟಿದೆ. ಈಗ ಅದು ಪ್ರಯೋಜನ ಇಲ್ಲ. ಒಂದು ನಿಮಿಷ ಸರ್, ನಾನು ಇವಾಗ ನೀವು ಲೋಕಲ್ ತಿಳ್ಕಂತಿಲ್ಲ ಸರ್. ನಾನು ಟ್ಯಾಂಕ್ ಕೊಡ್ತಿದ್ರೆ ನೀವು ನಾನು PDO ನಾನು ಹೇಳೋದು ಕೇಳಿ. ಈಗ ಕೊಡ್ತಿಲ್ಲ ಅಂತ ನೀವು ಹೇಳ್ತಿದ್ದೀರಿ.
ಫಸ್ಟ್ ಪ್ರಪೋಸಲ್ ಕೊಡಬೇಕು ಅಂತಾನೆ ತಾನೇ ಬಂದಿದ್ದು. ಹೌದು ಸರ್, ಮತ್ತೆ ಆ, ಬೇಡ ಮತ್ತೆ ಅಂದ್ರೆ ಕೇಳ್ಕೊಳ್ಳಿ, change ಕೇಳ್ಕೊಳ್ಳಿ. ಮಾಡಿದ್ದು. ಅದನ್ನ ನಾನು ಹೇಳ್ತಿರೋದು ಕೇಳ್ಕೊಳ್ಳಿ ಸರ್. ನಮ್ಮಲ್ಲಿ ಇದು ಇವತ್ತಿನ ಸಮಸ್ಯೆ ಅಲ್ಲ, ಬಾಸೆಟ್ಟಹಳ್ಳಿ ಇಂಡಸ್ಟ್ರಿಯಲ್ಲಿ ಹುಡ್ದಾಗಿಂದ ಸರ್ ಇವತ್ತೇನಾಗಿದೆ ಅಂದರೆ ನಮ್ಮಲ್ಲಿ ಪ್ರಕಾರ 58 ಅಡಿಯಲ್ಲಿ ನಾವು ಕುಡಿ ಕೆಮಿಕಲ್ ವಾಟರ್. ಈಗ ನೀವು ನಾರ್ಮಲ್ ಪ್ಯೂರಿಫೈಡ್ ವಾಟರ್ ತಂದಲ್ಲಿ ಕನೆಕ್ಟ್ ಮಾಡಿದ್ರು ಸುಧಾ ಅದು ವೇಸ್ಟ್, ಯೂಸ್ ಆಗಲ್ಲ ನಮ್ಮಲ್ಲಿ. ಅದಕ್ಕೆ ಅವರು ಹೋರಾಟ ನಿಮ್ಗೆ ಹೇಳ್ತಿರೋದು. ನಾನು ನಿಮ್ಗೆ ಬೇಸಿಕ್ ಕೇಳಿದೆ ಏನಾಗಿದೆ ಇಲ್ಲಿ, ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತ. ಸರಿನಾ? ದಯಮಾಡಿ ಈಗ ನಮ್ಮ ಪಂಚಾಯತಿ ವತಿಯಿಂದ ನಾನು ಹೇಳೋದು ಇಷ್ಟೇನೆ ಸರ್. ಈಗ ನಿಮ್ಮ ಕನ್ಸರ್ನ್ ಅಥಾರಿಟಿ ಕರೆಸಿ ಆಫೀಸಲ್ಲಿ, ಅವ್ರನ್ನೂ ಕರ್ಸೋಣ ಸರ್. ಫಸ್ಟು ಒಂದು ಮಾತುಕತೆಯಾಗಿ ಡಿಸ್ಕಷನ್ ಆದರೆ ಮುಂದೆ ಅವ್ರಿಗೂ ಕನ್ವಿನ್ಸ್ ಮಾಡ್ಕೊಳ್ಳಿ ನಿಮ್ಮ ಐಡಿಯಾ ಏನಿದೆ ಅದನ್ನ. ಈಗ ನಾವು ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಹೇಳಿ ಇದು ಮಾಡೋಕ್ಕಿಂತ ಸರಿ ಆಗಲ್ಲ. ನನ್ನ ರಿಕ್ವೆಸ್ಟ್ ಸರ್ ಇದು, ಸರಿನಾ? ಅಷ್ಟು ಮಾಡಿ ಕೆಲಸ ದಯಮಾಡಿ ಹೋಲ್ಡ್ ಮಾಡಿ, ಒಂದು ದಿನಕ್ಕೆ ಏನಾಗಲ್ಲ. ಪರ್ಮಿಷನ್ ಕೊಡಬೇಕಾಗುತ್ತೆ ಸರ್. ಸರ್ ಬನ್ನಿ ಅಲ್ಲಿ ಮಾತಾಡ್ಬಿಟ್ಟು ಇದು ಮಾಡೋಣ. ನಡವಳಿ ಆಗಿದೆ ಅಗನೆಷ್ಟು ನಡವಳಿ, ನಾನೇನು ಡಿಸಿಷನ್ ತಗೋಬೇಕಾಗಲ್ಲ. ಈಗ ರೈಟಿಂಗ್ ಅಲ್ಲಿ ಕೊಡ್ಲಿ, ಆಮೇಲೆ ನಮಗೆಲ್ಲ ತಿಳಿಸ್ಬಿಟ್ಟು ಆಮೇಲೆ ಮಾಡಿ ಸರ್. ಇವತ್ತು ನಾಳೆ ಮಾಡಕ್ ಹೋಗ್ಬೇಡಿ. ಅಲ್ಲ ಅದು ಹೇಳ್ತಾರೆ ರೈಟಿಂಗ್ ಅಲ್ಲಿ ಅಂತ ಮಾಡಕ್ ಬಿಡಬೇಡಿ. ನನ್ನ ಮನವಿ ನನ್ನ ಆಫೀಸಿಂದ ಈಗ ನಮ್ಮ ಗ್ರಾಮದ ಜನಕ್ಕೆ ಏನ್ ನೀರು ಏನ್ ಸಮಸ್ಯೆ ಇದೆ ನಾನು ಅವ್ರಿಗೆ ಹೇಳಿದೀನಿ. ಯಾಕೆ ಕೆರೆಗೆಲ್ಲ ಕೊಡಬೇಡಿ ಅಂದ್ರೆ ಕೊಟ್ಟರು ಆ ನೀರು ಎಗೇನ್ ಪೊಲ್ಯೂಟೆಡ್ ನೀರು ಒಳಗಡೆ ಸೇರ್ಕೊಂಡು ಇನ್ನೂ ಕೆಟ್ಟ ಸರ್. ಅವ್ರಿಗೆ ಭಯ ಏನಿದೆ ಗೊತ್ತಾ ಸರ್, ಇಲ್ಲಿ ಪೈಪ್ ಲೈನ್ ಬಂದ್ರೆ ಯಾವ ತರ ಒಂದಿನ ಕನೆಕ್ಟ್ ಮಾಡ್ಬಿಟ್ರೆ ಇರೋ ನೀರು ಹಾಳಾಗ್ಬಿಡ್ತದೆ ಅಂತ. ಅದ್ರ ಬಗ್ಗೆ ದಯಮಾಡಿ ಒಂದು ನಡಾವಳಿ ಮಾಡಿದಾರಂತೆ ಸರ್ ಪಂಚಾಯತಿಲಿ. ಒಂದು ಸಭೆ ಕಳಿಸ್ಕೊಡ್ತೀನಿ ನಮ್ಗೆ, ಬನ್ನಿ ಸರ್. ಗ್ರಾಮ ಪಂಚಾಯತ್ 7090 ನಾವು ಏನಕ್ಕೆ ಇದೇನು ಟ್ಯಾಂಕ್ ಮಾಡೋದಲ್ಲಿ ಪೈಪ್ ಲೈನ್ ತೊಗೊಂಡೋಗ್ತೀವಿ ಅಂತ ಹೇಳ್ತಾರೆ. 7090 646486 ಅದೇ ಒಂದು 3 ಕಡೆ ನೀರು ಬಿಟ್ಟರೆ ಸರ್. ನಂಗೊಂದು ಹಾಯ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಬನ್ನಿ ಸರ್. ಈಗ ಒಂದು ಇನ್ನು ಆಡಿಟ್ ನಡಿಗೆ, ಇನ್ನೂ ನಿಮ್ಗೆ ಏನೋ ಇದ್ರ ಮುಗಿಸ್ಕೊಂಡು ಬನ್ನಿ 1 ಅವರ್ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಮಾಡಬೇಡಿ ಅಂತ ಹೇಳಿ ಸರ್. ಸರ್. ಅಲ್ಲಿ ಮೇನ್ ರೋಡ್ ಗಂಟ ಪಂಚಾಯತಿ ಸೇರಿದೆ ಅಲ್ಲಿ ಮೇನ್ ರೋಡಿಂದ ಪಂಚಾಯತ್ ಏನೇ ಮಾಡಬೇಕು